ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಕೊಕೆಡಮ್ಮ ಅಂದರೆ ಮಾಸ್ ಬಾಲ್, ಅಂದರೆ ಕನ್ನಡದಲ್ಲಿ ಪಾಚಿಯ ಚೆಂಡು ಅಂತ. ಪಾಚಿನ ಸುಮಾರು ಜನಕ್ಕೆ ಈ ಪಾಚಿ ಅಂತ ತಕ್ಷಣ ನೆನಪಾಗೋದೆ ಈ ಮಳೆಗಾಲದಲ್ಲಿ ಈ ಸಿಮೆಂಟ್ ನೆಲ ಮೇಲೆ ಬೆಳೆದಿರುವಂಥ ಗ್ರೀನ್ ಅಥವಾ ಬ್ರೌನ್ ಕಲರ್. ಪಾಚಿ ಕಟ್ಕೊಂಡಿದೆ, ಕಾಲಿಟ್ಟು ಜಾರ್ ಬೀಳ್ತಿ ಅನ್ನೋದೆ ಪಾಚಿ ಅಂದರೆ. ಅಷ್ಟೇ ಅಲ್ಲ, ಪಾಚಿಲು ತುಂಬ ವೆರೈಟೀಸ್ ಇರುತ್ತೆ. ಈ ತುಂಬ ಮಳೆ ಬೀಳೋ ಪ್ರದೇಶದಲ್ಲಿ, ಈ ಹ್ಯುಮಿಡಿಟಿ ಅಥವಾ ಈ ನೆರಳಿನ ಪ್ರದೇಶದಲ್ಲಿ ಈ ಸಿಮೆಂಟ್ ಗೋಡೆಗಳ ಮೇಲೆ ಅಥವಾ ಇಟ್ಟಿಗೆಗಳ ಮೇಲೆ ತಿಕ್ಕಾಗಿ ಕಾಣುತ್ತೆ. ಈ ಮಂಗಳೂರು ಕಡೆ ಅಥವಾ ಕೇರಳ ಸೈಡಲ್ಲಿ ಜಾಸ್ತಿ ಕಾಣ್ಬೋದು. ಅಥವಾ ಈ ಹೋಟೆಲ್, ಪಾರ್ಕ್, ಲಾನ್ಸಲ್ಲಿ, ಗಾರ್ಡನ್ಸಲ್ಲಿ ನೆಲದ ಮೇಲೆ ಒಂದು ಗ್ರೀನ್ ಕಾರ್ಪೆಟ್ ರೀತಿಯಲ್ಲಿ ಕಾಣುತ್ತೆ. ಒಂದು ಕುಷನ್ ಪಿಲ್ಲೋ ರೀತಿಯಲ್ಲಾದರೂ ಕಾಣುತ್ತೆ. ಅದು ಕೂಡ ಪಾಚಿಯ ವೆರೈಟಿನೇ. ಈಗ ನಾನು ನಮ್ಮ ಮನೆಯ ಕಾಂಪೌಂಡ್ ಗೋಡೆಗಳ ಮೇಲೆ ಬೆಳೆದಿರುವಂಥ ಒಂದು ಮಾಸ್ನ ತೋರಿಸ್ತಾ ಇದ್ದೀನಿ. ಈ ಮಾಸ್ನ ಉಪಯೋಗಿಸ್ಕೊಂಡು ಕೊಕೆಡಮ್ಮ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕೊಕೆಡಮ್ಮ ಅಂದರೆ ಕೊಕ್ಕೆ ಅಂದರೆ ಮಾಸ್, ಡಾಮ ಅಂದರೆ ಚೆಂಡು ಅಂತ. ಇದು ಜಾಪನೀಸ್ ಭಾಷೆಯದು. ಈ ಕೊಕೆಡಮ್ಮ ಅನ್ನೋದು ಒಂದು ಜಾಪನೀಸ್ ಆರ್ಟ್. ಈ ಪುರಾತನ ಈ ಜಾಪನೀಸ್ ಆರ್ಟ್, ಈ ಬೊನ್ಸಾಯ್ ಹೇಗಿದೆಯೋ ಅದರಿಂದ ಸ್ಫೂರ್ತಿ ಪಡೆದು ಈ ಕೊಕೆಡಮ್ಮನ ಮನೆಯಲ್ಲೇ ಸುಲಭವಾಗಿ ಎಲ್ಲರೂ ಕೂಡ ಮಾಡಬಹುದು. ಈ ಸಿಟಿಲ್ ವಾಸವಾಗಿರೋರು ಈ ಅಪಾರ್ಟ್ಮೆಂಟ್ ಬಾಲ್ಕನಿ ಸ್ಪೇಸ್ನ ಹೇಗೆ ಯೂಸ್ ಮಾಡ್ಕೋಬಹುದು, ಈ ಕೊಕೆಡಮ್ಮ ಬಾಲ್ಸ್ ಯೂಸ್ ಮಾಡಿಕೊಂಡು ಗಿಡಗಳನ್ನ ಹೇಗೆ ಬೆಳೆಸ್ಬೋದು, ತಮ್ಮ ಮನೆಯ ಸೌಂದರ್ಯವನ್ನು ಹೇಗೆ ಹೆಚ್ಚಿಸ್ಕೋಬಹುದು ಅಂತ ನೋಡ್ಬೋದು. ಜಾಸ್ತಿ ಖರ್ಚು ವೆಚ್ಚವಿಲ್ಲದೆ ನಮ್ಮ ಮನೆಯ ಕಾಂಪೌಂಡ್ ಮೇಲೆ ಬೆಳೆದಿರುವಂಥ ಈ ಮಾಸ್ನ ಫಸ್ಟ್ ನಾನು ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ಶಾರ್ಪ್ ಆಬ್ಜೆಕ್ಟ್ ಅಥವಾ ಒಂದು ಚಾಕುವಿನಿಂದಾದರೂ ಪರವಾಗಿಲ್ಲ, ಆ ಮಾಸ್ನ ಲೇಯರ್ ಆಗಿ ಎರ್ಕೋಬೇಕು. ಜಾಸ್ತಿ ಪುಡಿ ಆಗಿಬಿಟ್ರೆ ಅಷ್ಟು ಸರಿ ಬರೋದಿಲ್ಲ. ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ಲೇಯರ್ ರೀತಿಯಲ್ಲೇ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಸುಮಾರು ಜನ ಈ ಮಾಸ್ನ ಫಂಗಸ್ ಅಥವಾ ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದ್ದು ಅನ್ಕೋತಾರೆ. ಆದರೆ ಅದಲ್ಲ, ಈ ಮಾಸ್ ಕೂಡ ಒಂದು ಸಸ್ಯ ಜಾತಿಗೆ ಸೇರಿದ್ದು. ಆದರೆ ಇದಕ್ಕೆ ಕೆಲವು ವಿಶೇಷತೆಗಳಿವೆ. ಇದಕ್ಕೆ ಬೇರಿರಲ್ಲ. ಇದು ಇತರೆ ಅನ್ಯ ಸಸ್ಯಗಳಂತೆ ಇದು ಕೂಡ ಈ ಸೂರ್ಯ ಬೆಳಕಿನಿಂದ ಆ ಫೋಟೋಸಿಂಥಸಿಸ್ ಪ್ರಾಸೆಸ್ ಮೂಲಕನೇ ತನ್ನ ಅಭಿವೃದ್ಧಿಯನ್ನು ಹೊಂದುತ್ತೆ. ಇದಕ್ಕೆ ಇರುವುದು ಎಲೆಗಳು ಮಾತ್ರ. ಆ ಎಲೆಗಳ ಮುಖಾಂತರನೇ ಈ ವಾಟರ್, ಮಿನರಲ್ಸ್ನ ಎಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಆ ಹ್ಯುಮಿಡಿಟಿ ಇರೋ ಪ್ರದೇಶದಲ್ಲಿ, ಆ ನೆರಳಿನ ಪ್ರದೇಶದಲ್ಲಿ ವೇಗವಾಗಿ ಸ್ಪ್ರೆಡ್ ಆಗ್ತಾ ಬೆಳೀತಾ ಹೋಗುತ್ತೆ. ಅದೇ ಜಾಸ್ತಿ ಬಿಸಿಲಾದರೆ ಡ್ರೈ ಆಗಿ ಒಣಗೋಗುತ್ತೆ. ಮಳೆಗಾಲದಲ್ಲಿ ಕಾಣುವಂಥ ಈ ಅದ್ಭುತ ವಿಸ್ಮಯ ನೋಟಗಳಲ್ಲಿ ಈ ಪಾಚಿ ಕೂಡ ಒಂದು. ಇಷ್ಟೊತ್ತು ಈ ಪಾಚಿಯ ಬಗ್ಗೆ ಹೇಳಿದ ಮೇಲೆ ಈ ಪಾಚಿಯನ್ನು ಕಂಡ್ರೆ ಇನ್ನು ಮುಂದೆ ಹೊಗಳುತ್ತೀರಾ ಅಥವಾ ರಂಜಿಸ್ತೀರಾ ಅಥವಾ ಸುಮ್ಮನೆ ಕಡೆಗಣಿಸ್ತೀರಾ ಅಂತ ಕಾಮೆಂಟ್ಸ್ ಮೂಲಕ ಹೇಳಿ. ಸ್ವಲ್ಪ ಹೊತ್ತು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಕಾಣುವಂಥ ರೀತಿ ಇದು. ಹೇಗೆ ಒಂದು ಬ್ರೈಟ್ ಗ್ರೀನ್ ಬಿಸ್ಕೆಟ್ ರೀತಿಯಲ್ಲಿ ಕಾಣ್ತಿದೆ ಅಲ್ವಾ? ನೆಕ್ಸ್ಟ್ ಸ್ಟೆಪ್, ನಾನು ಈ ಸಾಯಿಲ್ ಮಿಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಾಯಿಲ್ ಮಿಕ್ಸ್ನ ನೀವು ಯಾವ ರೀತಿ ನಿಮ್ಮ ಕೊಕೆಡಮ್ಮ ಪಾಟ್ಸ್ನ ಉಪಯೋಗಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದು ಹ್ಯಾಂಗಿಂಗ್ ಪಾಟ್ಸ್ ಮಾಡ್ತೀರೋ ಅಥವಾ ಒಂದು ನೆಲದ ಮೇಲೆ ಇಡ್ತೀರೋ ಅಥವಾ ಯಾವ ರೀತಿಯ ಪ್ಲ್ಯಾಂಟ್ಸ್ನ ಉಪಯೋಗಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಡೋರ್ ಪರ್ಪಸ್ಗೆ ಅಥವಾ ಈ ಬಾಲ್ಕನಿ ಡೆಕೋರೇಷನ್ ಪರ್ಪಸ್ಗೆ ಅದಕ್ಕೆ ಬೇಕಾದಂಥ ಇಂಡೋರ್ ಪ್ಲ್ಯಾಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಈ ಹ್ಯಾಂಗಿಂಗ್ ಪಾಟ್ಸ್ ಮಾಡಬೇಕಾದ್ರೆ ಈ ಸಾಯಿಲ್ ಮಿಕ್ಸ್ಗೆ 50 to 50% ಸಾಯಿಲ್ ಪ್ಲಸ್ ಈ ಕೊಕೊಪಿಟ್ನ ಬಳಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದು ಲೈಟ್ ವೆಯ್ಟ್ ಕೂಡ ಇರುತ್ತೆ. ಆಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಮಾಯಿಶ್ಚರ್ನ ತಡೆ ಇಟ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಈ ಮಣ್ಣನ್ನು ಹುಂಡೆ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟು ಸಾಧ್ಯವಾದಷ್ಟು ಅಷ್ಟೇ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಒಂದು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ನಾನು ಯಾವ ಪ್ಲ್ಯಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಪ್ಲ್ಯಾಂಟ್ನ ಆ ಪಾಟಿಂದ ಬೇರ್ಪಡಿಸಿ ಆ ಮಣ್ಣನ್ನು ಕೂಡ ಎಲ್ಲ ಬೇರ್ಪಡಿಸ್ತೀನಿ. ಈ ಪ್ಲ್ಯಾಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಈ ಉದ್ದ ಬೆಳೆಯೋ
ಆಳವಾಗಿ ಬೆಳೆಯೋ ಈ ರೂಟ್ಸ್ ಬರೋ ಅಂಥ ಪ್ಲ್ಯಾಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬಾರ್ದು. ಯಾಕಂದ್ರೆ ಅಷ್ಟು ಜಾಗ ಇರೋದಿಲ್ಲ. ನಾವು ಕೊಡ್ತಿರೋದೇ ಅದಕ್ಕೆ ಈ ಪುಟ್ಟ ಮಣ್ಣಿನ ಹುಂಡೆ ಮಾತ್ರ. ಹಾಗಾಗಿ ಇಷ್ಟು ಪುಟ್ಟ ಜಾಗದಲ್ಲೇ ಪಾಪ ಅದು ಬೆಳಿಬೇಕು ನೋಡಿ. ಹಾಗಾಗಿ ಆ ಗಿಡದ ಬೇರುಗಳು ಕೂಡ ಒಂದು ದಾರದ ನೂಲಿನ ಹಾಗೆ ಸುತ್ತುವರ್ಕೊಂಡು ಬೆಳೆಯೋ ರೀತಿ ಆಗಿರಬೇಕು. ಆ ರೀತಿಯ ಗಿಡಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕ ಗಿಡಗಳು, ಪುಟ್ಟ ಬೇರುಗಳು ಉದ್ದ ಇದ್ರೂ ಕೂಡ ಟ್ರಿಮ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಗ್ರೋತ್ ಕೂಡ ಲಿಮಿಟೆಡ್ ಆಗೇ ಇರುತ್ತೆ. ಈ ಸಣ್ಣ ಪುಟ್ಟ ಗಾತ್ರದ ಮಣ್ಣಿನ ಹುಂಡೆಯಲ್ಲಿ ಇನ್ನೆಷ್ಟು ಕೂಡ ಬೆಳೆಯಬಹುದು. ಇದೇ ರೀತಿ ಯಾಕೆ ಮಾಡಬೇಕು ಅಂದರೆ ಹಾಗೇನಿಲ್ಲ, ಯಾವ ಶೇಪಲ್ಲಾದರೂ ಮಾಡ್ಬೋದು. ನೀವೊಂದು ಬ್ರೌನ್ ಬಾಲ್ ಶೇಪಲ್ಲಾದರೂ ಮಾಡ್ಬೋದು, ಅಥವಾ ಒಂದು ಕರ್ವ್ ಶೇಪಲ್ಲಾದರೂ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಎಷ್ಟು ಸಾಧ್ಯವಾದಷ್ಟು ಅಷ್ಟು ಅಂದವಾಗಿ ನೀವು ನಿಮ್ಮ ಬಾಲ್ಕನಿ ಆಗಿರಲಿ, ಮನೆಯ ಅಂದವನ್ನು ಹೆಚ್ಚಿಸ್ಕೊಳ್ಬೋದು. ನೆಕ್ಸ್ಟ್ ನಾನು ಕಲೆಕ್ಟ್ ಮಾಡ್ಕೊಂಡಿದಂತಹ ಮಾಸ್ನ ಈ ಒಂದು ಬಾಲ್ಗೆ ವ್ರ್ಯಾಪ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಅದು ಸ್ಟಿಕ್ಕಿ ಅಂಟ್ಕೊಳ್ಳಿಲ್ಲ ಅಂದರೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಎಲ್ಲ ಸ್ಪೇಸ್ನು ನೀಟಾಗಿ ವ್ರ್ಯಾಪ್ ಮಾಡಿಕೊಂಡು ಕವರ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟ್ ಅದು ಪ್ಯಾಚ್ ಥರ ಕಾಣುತ್ತೆ. ಆದರೆ ಅದು ಮಾಸ್ ಬೆಳೆಯುತ್ತಲ್ಲ, ಕೆಲವು ದಿನಗಳ ನಂತರ ಆ ಮಾಸ್ ಚೆನ್ನಾಗಿ ಬೆಳೆದು ಪೂರ್ತಿ ಆ ಎಕ್ಸ್ಟ್ರಾ ಸ್ಪೇಸ್ನು ಎಲ್ಲ ಕವರ್ ಮಾಡಿಕೊಂಡ್ರೆ ನೋಡೋಕ್ಕೆ ತುಂಬ ಚಂದವಾಗಿ ಕಾಣುತ್ತೆ. ನಿಮ್ಗೆ ಮಾಸ್ ಬೇಕಿದ್ರೆ ಅದಕ್ಕೆ ತಕ್ಕಂಥ ಆ ಹ್ಯೂಮಿಡಿಟಿ ಆ ಒಂದು ನೆರಳಿನ ಜಾಗದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಬಾಟಲಲ್ಲಿ ನೀರನ್ನು ಸ್ಪ್ರೇ ಮಾಡ್ಕೊಳ್ತಾ ಆ ಹ್ಯುಮಿಡಿಟಿ ಅದನ್ನೇ ಮೇಂಟೈನ್ ಮಾಡ್ಕೊಳ್ರೆ ಆ ಮಾಸ್ ಚೆನ್ನಾಗಿ ಬೆಳೆದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಅಥವಾ ತುಂಬ ಬಿಸಿಲು ಬಿದ್ದರೆ ಅದೆಲ್ಲ ಡ್ರೈ ಆಗಿ ಬ್ರೌನ್ ಕಲರ್ ಆಗಿ ಸತ್ತೋಗುತ್ತೆ. ಈಗ ಪೂರ್ತಿ ಕವರ್ ಆಗಿದೆ. ಮೊದಲನೇ ನೋಡ್ತಲೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಈಗ ನಾನು ಹೊಸದಾಗಿ ಈ ಮಾಸ್ನ ಅಂಟಿಸಿರೋದ್ರಿಂದ ಅದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದೆಲ್ಲ ಉದ್ರೋಗುತ್ತೆ. ಅಥವಾ ಈ ನೆಕ್ಸ್ಟ್ ಈ ಕೊಕ್ಕಡಾಮ ಪ್ರಾಸೆಸ್ಸಲ್ಲಿ ಇದನ್ನ ಒಂದು ನೂಲಿನ ದಾರದಿಂದ ಟೈಯೋ ಕೂಡ ಮಾಡ್ತಾರೆ. ಅದು ಇಂಥದೇ ನೂಲು ಅಂತ ಇಲ್ಲ, ಯಾವ ದಾರದಲ್ಲಾದರೂ ಒಂದು ಅಲಂಕಾರಿಕ ದೃಷ್ಟಿಯಿಂದ ನೋಡಿಕೊಂಡ್ರೆ ಅದು ಒಂದು ಜೂಟ್ ದಾರನೂ ಉಪಯೋಗಿಸ್ಕೋಬೋದು, ಅಥವಾ ಉಲ್ಲನ್ ದಾರನೂ ಉಪಯೋಗಿಸ್ಕೋಬೋದು. ಅಥವಾ ಸ್ವಲ್ಪ ದಿನ ಈ ದಾರನ ಕಟ್ಟಿ ನಂತರ ಆ ದಾರನ ತೆಗಿಬೋದು. ಆಗ ಈ ಮಾಸು ಈ ಮಣ್ಣಿಗೆ ಚೆನ್ನಾಗಿ ಅಂಟ್ಕೊಂಡು ಅದಕ್ಕೆ ಅಡ್ಜಸ್ಟ್ ಆಗಿ ಬೆಳೆದಿರುತ್ತೆ. ಆಗ ನೋಡೋಕ್ಕೂ ನ್ಯಾಚುರಲ್ ಲುಕ್ ಆಗಿ ಕಾಣುತ್ತೆ. ಮಾಡಿದ ತಕ್ಷಣ ಹೇಗೆ ಕಾಣ್ತಿದೆ? ನನಗೇನೋ ಈ ಮಾಸ್ಗಿಂತ ದಾರನೇ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ಯಾಕೋ ಇಷ್ಟ ಆಗ್ತಾ ಇಲ್ಲ. ನೋಡೋಣ, ಸ್ವಲ್ಪ ದಿನ ಆದಮೇಲೆ ಆ ದಾರನ ಪೂರ್ತಿಯಾಗಿ ತೆಗೆದು ಆಮೇಲೆ ಅಬ್ಸರ್ವ್ ಮಾಡೋಣ. ಸೊ ಈ ಒಂದು ಪ್ಲ್ಯಾಂಟ್, ಈ ಒಂದು ಶೋ ಪ್ಲ್ಯಾಂಟು ಈ ಒಂದು ಮಾಸ್ ಉಂಡೆಗೆ ತಕ್ಕಾಗಿದೆ. ಸೊ ಹೇಗೆ ಕಾಣ್ತಿದೆ ಕಾಮೆಂಟ್ ಮಾಡಿ. ನನ್ನ ಇನ್ನೊಂದು ಟ್ರಯಲ್ಗೆ ನಾನು ಈ ರೇನ್ ಲಿಲಿ ಪ್ಲ್ಯಾಂಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದೊಂದು ಗೆಡ್ಡೆ ರೂಪದಲ್ಲಿ ಬರುತ್ತೆ, ಹಾಗೆ ಬೇರು ಕೂಡ ಈ ನೂಲಿನ ದಾರದ ಹಾಗೆ ಸುತ್ತುವರ್ಕೊಳ್ಳುತ್ತೆ. ನನ್ನ ಹತ್ರ ಸಾಕಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಕಲೆಕ್ಷನ್ ಸದ್ಯಕ್ಕಿಲ್ಲ, ಹಾಗಾಗಿ ನಾನು ಇರೋ ಪ್ಲ್ಯಾಂಟ್ನೇ ಮಾಡಿ ನೋಡ್ತಾ ಇದ್ದೀನಿ. ಈ ಒಂದು ಬಾಲ್ಗೆ ನಾನು ಬೇರೆ ಶೇಪ್ನ ಕೊಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಇಲ್ಲಿ ನಾನು ಬರೀ ಮಣ್ಣನ್ನು ಯೂಸ್ ಮಾಡಿದ್ದೆ. ತುಂಬ ಹೆವಿ ಇರೋದ್ರಿಂದ ಆ ಒಂದು ಕೈಯಲ್ಲಿ ಅದನ್ನು ಹಿಡ್ಕೊಂಡು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಓವಲ್ ಶೇಪಲ್ಲಾದರೂ ಬಂದಿದ್ದೆ. ನೋಡೋಣ. ನೀವೊಂದು ಹ್ಯಾಂಗಿಂಗ್ ಪಾಟ್ಸ್ನ ಪ್ಲ್ಯಾನ್ ಮಾಡಿದರೆ
ಕೋಕೋಪಿಟ್ ಯೂಸ್ ಮಾಡೋದ್ರಿಂದ ಆ ಒಂದು ಬಾಲ್ ಲೈಟ್ ಇರುತ್ತೆ, ಆಗ ನೀವು ಯಾವ ಶೇಪ್ ಬೇಕಾದರೂ ಕೊಡ್ಕೋಬೋದು. ನಾನು ನೆಕ್ಸ್ಟ್ ಟ್ರಯಲ್ಗೆ ಅಲೋವೆರಾ ಯೂಸ್ ಮಾಡಿದ್ದೀನಿ. ಅಲೋವೆರಾ ಇದಕ್ಕೆ ಸೂಟ್ ಅಲ್ಲ ಅಂತ ಗೊತ್ತು, ಅದೆಷ್ಟು ಮರಿಗಳಾಗಿ ಉಟ್ಕೊಳ್ಳುತ್ತೆ ಅಲ್ವಾ. ಆದರೂ ಪ್ರಯತ್ನ ಪಟ್ಟು ನೋಡೋಣ, ಇದೇನು ಪರ್ಮನೆಂಟ್ ಅಲ್ವಲ್ಲ. ಇದು ಎಷ್ಟು ದಿನ ಆಗುತ್ತೋ ಅಷ್ಟೊಂದು ಅಬ್ಸರ್ವ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನಂತರ ಅದು ಭೂಮಿಗೆ ಅಥವಾ ಪಾಟ್ಗೆ ಅದು ಹೇಗಿದೆಯೋ ಅದನ್ನು ಹಾಗೆ ಹಾಕ್ಬೋದಲ್ಲ. ಕೊನೆಯದಾಗಿ ಇದಕ್ಕೆ ನೀರು ಹೇಗೆ ಹಾಕಬೇಕು ಅಂತ ಆಗ್ಲೇ ಹೇಳಿದ್ದಾಗೆ ಒಂದು ಬಾಟಲಲ್ಲಿ ಸ್ಪ್ರೇ ಕೂಡ ಮಾಡಬಹುದು. ಈ ಗಿಡದ ಈ ಉಂಡೆ ಹೊರಗೆ ಫುಲ್ ಮಾಸ್ ಕವರ್ ಆಗಿರೋದ್ರಿಂದ ಹೊರಗಡೆಯಿಂದ ನೀರು ಅಷ್ಟು ಹೀರ್ಕೊಳ್ಳೋದಿಲ್ಲ. ಆದರೆ ಆ ಗಿಡದ ಸ್ಟೆಮ್ ಮೂಲಕ ಮೌತ್ ಓಪನಿಂಗ್ ಇರುತ್ತಲ್ಲ ಅದರ ಮೂಲಕ ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾನು ಮಾಡಿರೋಂಥ ಈ ಮಾಸ್ ಬಾಲ್ ಕೊಕೆಡಾಮ ಮಾಸ್ ಬಾಲ್ ಹೇಗಿದೆ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಬಾಯ್.